सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेयं ध्येयमाम्नायगेयं सदजमसदजेयं श्रीसहायं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे प्रथमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿಯವರೆಗೆ ಈ ದ್ವಿತೀಯ ಸ್ಕಂದ ಭಾಗವತ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅದನ್ನ ತಸ್ಮಾತ್ ಭಾರತ ಅಂತ ಹಿಂದೆ ಈ 5ನೆಯ ಶ್ಲೋಕದಲ್ಲಿ ತಿಳಿಸಿದ್ರು. 5ನೆಯ ಶ್ಲೋಕದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿದ್ರು. ಅಂದ್ರೆ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ನೀನು ತಿಳಿಬೇಕಾಗಿದ್ದು, ಕೀರ್ತನೆ ಮಾಡ್ಬೇಕಾಗಿದ್ದು, ಸದಾ ನೆನಪಿಸ್ಕೊಳ್ಬೇಕಾಗಿದ್ದು ಆ ಭಗವಂತ ಅವನೇ ಅಂತ ಹೇಳಿ ಚಿಕ್ಕದಾಗಿ ಹೇಳಿದ್ರು. ಈಗ ಅದನ್ನೇ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇನ್ನೊಂದು ಅವತರಣಿಕೆಯನ್ನು ಕೊಡ್ತಾರೆ. ಅಂದ್ರೆ ಈ ಶ್ಲೋಕ ಹೊರಡೋದು ಯಾವುದಕ್ಕೆ ಅಂತ ಅದಕ್ಕೊಂದು ಕಾರಣ ಕೊಡ್ತಾರೆ. ಅಂದ್ರೆ ಯಾವ್ದಾರೊಂದು ದೇವರ ಬಗ್ಗೆ ಒಂದು ಗ್ರಂಥ ಕೇಳ್ಬೇಕು ಅಂತ ಆಯ್ತು. ಯಾಕೆ ದೇವರ ಬಗ್ಗೆ ಕೇಳ್ಬೇಕು ಅಂತ ಆದ್ಮೇಲೆ ಗ್ರಂಥ ಏನಾದ್ರೂ ಕೇಳ್ಬೇಕು ಅಂತ, ಅದನ್ನ ಕೇಳಿಸಿ ಅಂತ ಪ್ರಶ್ನೆ ಮಾಡಿದಾಗ ಆಯ್ತು ನಾನ್ ನಿನಗೆ ಗ್ರಂಥ ಶ್ರವಣ ಮಾಡಿಸ್ತೇನೆ ಅಂತ ಶುಕಾಚಾರ್ಯರು ತಾವು ಗ್ರಂಥವನ್ನ ನೀನು ಕೇಳು ಅಂತ ಶುರು ಮಾಡಿದ್ರು. ಅದು ಯಾವ ಗ್ರಂಥ ಅಂತ ತಿಳಿಸ್ಲಿಕ್ಕೆ ಈಗ ಈ ಶ್ಲೋಕ ಹೊರಟಿದೆ ಅಂತ. ಈಗ 2 ಕಾರಣಗಳನ್ನ ಇಟ್ಟುಕೊಂಡು ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಒಂದು, ಈ ಭಾಗವತ ದ್ವಿತೀಯ ಸ್ಕಂದ ಹೇಳುವಂತ ಸಾರವಾದ ಅರ್ಥ ಏನಿದೆ ಅದನ್ನ ವಿಸ್ತಾರವಾಗಿ ಹೇಳಲಿಕ್ಕೆ ಪೀಠಿಕಾ ರೂಪದಲ್ಲಿ ಈಗ ಪ್ರಾರಂಭ ಮಾಡುತ್ತಾರೆ. ಇನ್ನೊಂದು, ಆ ಗ್ರಂಥವನ್ನ ಹೇಳ್ಬೇಕು, ದೇವರ ಬಗ್ಗೆ ತಿಳಿಸುವಂತ ಗ್ರಂಥ. ಅದು ಯಾವ ಗ್ರಂಥ ಅಂತ ತಿಳಿಸ್ಲಿಕ್ಕೆ ಈಗ 8ನೆಯ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ಈಗ 8ನೆಯ ಶ್ಲೋಕವನ್ನ ನೋಡೋಣ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತುರ್ದ್ವೈಪಾಯನಾದಹಂ ಹಾಗಾದ್ರೆ ಯಾವ ಗ್ರಂಥದ ಬಗ್ಗೆ ಈಗ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಶುಕಾಚಾರ್ಯರು ಅಂದ್ರೆ ಇದಂ ಭಾಗವತಂ ನಾಮ. ಈ ಪುರಾಣವನ್ನ ನಾವೀಗ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಅದು ಭಾಗವತ ಅಂತ ಅದರ ಹೆಸರು ಅಂತ. ಈ ಭಾಗವತ ಎಂಥದ್ದು ಅಂದ್ರೆ ಬ್ರಹ್ಮ ಸಂಹಿತಂ ಅಂತ ಹೇಳ್ತಾರೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ವೇದ ಅಂತ ಅರ್ಥ. ವೇದಕ್ಕೆ ಸಮಾನವಾಗಿರೋದು ಭಾಗವತ, ವೇದಕ್ಕೆ ಸಮಾನ. ಹಾಗಾದ್ರೆ ವೇದದ ಅರ್ಥವನ್ನ ತಿಳಿಲಿಕ್ಕೆ ಆಗದೇ ಇರೋರು ಸುಲಭವಾಗಿ ಭಾಗವತವನ್ನು ನೋಡಿ ತಿಳಿಬಹುದು. ವೇದ ರಾಶಿಗಳು ಓದೋದು ಕಷ್ಟ, ತಿಳಿಯೋದು ಕಷ್ಟ. ಆ ಸಮಸ್ಯೆ ಇಲ್ಲಿ ಇಲ್ಲ. ಆದ್ರಿಂದ
ವೇದಕ್ಕೆ ಸಮಾನವಾದ ಈ ಭಾಗವತವನ್ನ ನಿನಗೆ ಕೇಳಿಸ್ತೀನಿ ಈಗ ನೀನು ಕೇಳು ಅಂತ ಹೀಗೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಗ ಹೇಳ್ತಾರ ಅವ್ರು, ಅಧೀತವಾನ್, ನಾನು ಇದನ್ನ ನನ್ನ ತಂದೆಯ ಬಳಿ ಅಂದ್ರೆ ವೇದವ್ಯಾಸರ ಬಳಿ ನಾನು ಇದನ್ನ ಓದಿದೆ. ಯಾವಾಗ? ಕೃಷ್ಣಾವತಾರಕ್ಕಿಂತ ಮೊದಲೇ ಓದಿದೆ ಅಂತ ಒಂದು ದ್ವಾಪರಾದವು ಅಂತ ಒಂದು ಮಾತನ್ನ ಹೇಳ್ತಾರೆ. ಹಾಗ ಕೃಷ್ಣಾವತಾರಕ್ಕಿಂತ ಮೊದಲೇ ನಾನು ಇದನ್ನ ಓದಿದ್ದೇನೆ. ಯಾಕೆಂದ್ರೆ ಈ ವೇದವ್ಯಾಸರು ಬಂದಿದ್ದು ತುಂಬಾ ಮುಂಚೆ, ಅದನ್ನ ಕೃಷ್ಣಾವತಾರಕ್ಕಿಂತ ಮೊದಲು ವೇದವ್ಯಾಸರ ಬಳಿ ನಾನು ಕಲಿತೆ ಎನ್ನುವ ಮಾತನ್ನ ಇಲ್ಲಿ ಹೇಳ್ತಾರೆ. ಅದನ್ನ ಇಲ್ಲಿ ಕೃಷ್ಣಾವತಾರ ಅಪೇಕ್ಷೆಯ ದ್ವಾಪರೆ ಆದೌಚ ಅಂತ ಹೇಳಿ ಇಲ್ಲಿ ಭಾಗವತ ತಾತ್ಪರ್ಯದಲ್ಲೂ ವಿವರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸ್ಕಂದ ಪುರಾಣದ ಒಂದು ಮಾತನ್ನ ಹೇಳ್ತಾರೆ. ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ. ಈ ಷಟ್ ಶತ ವರ್ಷೀಯ, ಷಟ್ ಶತ ಅಂದ್ರೆ ಶತ ಅಂದ್ರೆ 100, ಷಟ್ ಶತ ಅಂದ್ರೆ 600 ವರ್ಷ ಅಂತ ಅರ್ಥ. ಅಂದ್ರೆ ವೇದವ್ಯಾಸರಿಗೆ 600 ವರ್ಷ ಇದ್ದಾಗ ಅವ್ರ ವಯಸ್ಸು ವಯೋಮಿತಿ, ಆಗ ಧೃತರಾಷ್ಟ್ರ ತಾನು ಹುಟ್ಟಿದ ವೇದವ್ಯಾಸರ ಮುಖಾಂತರ ಅಂತ ಹೀಗ್ ಬರುತ್ತೆ. ಹಾಗಾದ್ರೆ ವ್ಯಾಸ ಷಟ್ಶತ ವರ್ಷೀಯ, ಅವರಿಗೆ 600 ವರ್ಷದವರು ಆಗಿದ್ರು, ಅವ್ರಿಗೆ 600 ವರ್ಷ ವೇದವ್ಯಾಸರಿಗೆ, ಆಗ ಧೃತರಾಷ್ಟ್ರ ಹುಟ್ಟಿದ್ದು ಅಂತ. ಕೃಷ್ಣಾವತಾರಕ್ಕಿಂತ ಮೊದಲೇ ಅಲ್ಲಿ ವೇದವ್ಯಾಸರ ಪ್ರಾದುರ್ಭಾವ, ಜೊತೆಗೆ ಅವರಿಂದ ಕಲ್ತಿದ್ರಿಂದ ದ್ವಾಪರ ಆದವು ಅಂತ ಹೇಳಿದ್ದಾರೆ. ವಸ್ತುತ ದ್ವಾಪರ ಅಂತೆ ಅಂತ ಹೇಳ್ಬೇಕಾಗಿತ್ತು, ದ್ವಾಪರ ಆದವು ಅಂತಲ್ಲ, ದ್ವಾಪರದ ಕೊನೆಗೆ ಬರೋದಲ್ಲ. ದ್ವಾಪರ ಆದವು ಅನ್ನೋದ್ರ ಅಭಿಪ್ರಾಯ ಕೃಷ್ಣಾವತಾರಕ್ಕಿಂತ ಮೊದಲು ಅಂತ, ಹೀಗೆ ಅದರ ಅರ್ಥ ಅಂತ ಹೀಗೆ ಬಿಡಿಸಿದ್ದಾರೆ. ಇನ್ನು ಮುಂದಕ್ಕೆ ನೋಡೋಣ 9ನೆಯ ಶ್ಲೋಕ. ಈ ಶ್ಲೋಕ ಯಾಕೆ ಹೊರಟಿದ್ದು ಅಂದ್ರೆ, ಅವ್ರು ಹೇಳ್ತಾರೆ, ಅಲ್ಲ ಪರೋಕ್ಷ ಜ್ಞಾನಿಗಳು ಯಾರಿದ್ದಾರೆ ಅವರಿಗೆ ಮುಕ್ತಿ ಖಂಡಿತ ಅವ್ರ ಕೈನಲ್ಲೇ ಇರುತ್ತೆ. ಅಂದ್ರೆ ಯಾರು ಈಗಾಗಲೇ ದೇವರ ಅಪರೋಕ್ಷವನ್ನ ಪಡ್ಕೊಂಡಿದಾರೋ ಅಂಥವರಿಗೆ ಮುಕ್ತಿ ಕೈನಲ್ಲೇ ಇರುತ್ತೆ. ಅಂದ್ರೆ ದೇವರನ್ನ ಯಾರು ನೋಡುವಂತ ಶಕ್ತಿಯನ್ನ ಪಡೆದಿರ್ತಾರೆ. ಈಗ ದೇವರು ನಮಗ್ ಕಣ್ಣು ಕಾಣಿಸ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ಮುಕ್ತಿ ಖಂಡಿತ. ಯಾವಾಗ? ಅವನ್ ಪ್ರಸಾದ ಆಗ್ಬೇಕಷ್ಟೆ. ಅವನೊಂದ್ ದಿವ್ಸ ಅನುಗ್ರಹ ಮಾಡಿದೆ, ಇವನು ಯಾವಾಗಲೂ ನನ್ನ ದರ್ಶನವನ್ನ ಪಡಿತಾ ಇದ್ದಾನೆ, ಒಂದ್ ದಿವ್ಸ ಇವನು ಮುಕ್ತಿ ಕೊಡೋಣ ಅಂತ ಅನ್ಸಿದ್ರೆ ಆಗ ಅವನು ಮುಕ್ತಿ ಸಿಕ್ತು ಅಂತ ಅರ್ಥ. ಇಷ್ಟೇ. ಹಾಗಾಗಿ ಈ ಭಾಗವತವನ್ನೆಲ್ಲ ಓದೋ ಅಗತ್ಯ ಏನ್ ಬಂತು ಅಂತ ಒಂದು ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಶುಕಾಚಾರ್ಯರು ಓದೋ ಅಗತ್ಯ ಇರ್ಲಿಲ್ಲ ವೇದವ್ಯಾಸರ ಬಳಿ ಭಾಗವತವನ್ನ. ಯಾಕಂದ್ರೆ ಅವ್ರ ಅಪರೋಕ್ಷ ಜ್ಞಾನಿಗಳು, ಅವ್ರು ಯಾವಾಗ್ಲೂ ದೇವರು ಕಣ್ಣು ಕಾಣಿಸ್ತಾ ಇದ್ದ ಅಂತ. ಅಷ್ಟಾದ್ಮೇಲೆ ಭಾಗವತವನ್ನ ಯಾಕೆ ಇವರು ವೇದವ್ಯಾಸರ ಬಳಿ ಅಂದ್ರೆ ತಮ್ಮ ತಂದೆಯ ಬಳಿ ಓದಿದ್ರು? ಯಾಕಂದ್ರೆ ಸ್ಥಿತಪ್ರಜ್ಞ, ಯಾವಾಗ್ಲೂ ಭಗವಂತನಲ್ಲೇ ಮನಸ್ಸಿಟ್ಟ ವ್ಯಕ್ತಿಗೆ ಓದೋ ಅವಶ್ಯಕತೆ ಏನು? ಓದೋದೆಲ್ಲ ಯಾಕೆ? ಭಗವಂತನ ಬಗ್ಗೆ ಚೆನ್ನಾಗಿ ಧ್ಯಾನ ಮಾಡಿ ದೇವರ ಬಗ್ಗೆ ನಾವು ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳಿಕ್ಕೆ. ಅದು ಅವ್ರಿಗಾಗ್ಲೇ ಸಿದ್ಧ ಆಗಿದೆಯಲ್ಲ. ಓದಿ ಏನು ಕೇಳಿ ಏನ್ ಪಡಿಬೇಕು ಅದೆಲ್ಲ ಅವ್ರಿಗಾಗ್ಲೇ ಸಿದ್ಧ ಆಗೋಗಿದೆ, ದೇವರನ್ನ ನೋಡಾಗಿದೆ. ಯಾವಾಗ್ಲೂ ದೇವರನ್ನ ನೋಡೋರು ಅಂತ ಬೇರೆ ಹೇಳ್ತಾರೆ, ಯಾವಾಗಲೂ ಒಮ್ಮೊಮ್ಮೆ ಅಲ್ಲ, ಅವ್ರು ಯಾವಾಗ್ಲೂ ದೇವರನ್ನ ನೋಡುವಂತಹ ಶಕ್ತಿ ಇರೋರು ಶುಕಾಚಾರ್ಯರು. ಅಂಥ ಮಹಿಮೆ ಹೊಂದಿರುವಂತ ಶುಕಾಚಾರ್ಯರು ಯಾಕೆ ಈ ಭಾಗವತ ಅಧ್ಯಯನ ಮಾಡೋಗಾಯ್ತು ಅಂತ ಬಂದಾಗ ಅದಕ್ಕೆ ಉತ್ತರವನ್ನ ತಾವೇ ಇಲ್ಲಿ ಪರೀಕ್ಷಿತ್ ರಾಜನಿಗೆ ಕೊಡ್ತಾರೆ. ಈಗ 9ನೆಯ ಶ್ಲೋಕ ಹಾಗೂ 10ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. 9ನೆಯ ಶ್ಲೋಕ ಹೀಗಿದೆ. ಪರಿನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕ ಲೀಲಯಾ ಗೃಹೀತ ಚೇತಾ ರಾಜರ್ಷೇ ಆಖ್ಯಾನಂ ಯದಧೀತವಾನ್. ಇಲ್ಲಿ ಮೊದಲನೇ ಸಾಲಿನಲ್ಲಿ ನೈರ್ಗುಣ್ಯ ಅಂತ ಪದ ಇದೆ. ಅದ ನೈರ್ಗುಣ್ಯೇ ಅಂತ ವಸ್ತುತಃ ನಾವು ಹಾಗೆ ಓದ್ಬೇಕಾದ್ರೆ ಶ್ಲೋಕದಲ್ಲಿ ಆಗ್ಬೇಕಾದ್ರೆ ನೈರ್ಗುಣ್ಯ ಅಂತ ಅಷ್ಟೇ ಹೇಳ್ತೀವಿ, ಯಾಕಂದ್ರೆ ಸಂಧಿ ಆಗಿರುತ್ತಲ್ಲಿ. ಹಾಗಾಗಿ ಪರಿನಿಷ್ಠಿತೋಪಿ ನೈರ್ಗುಣ್ಯೇ ಅಂತ ನಾವು ಬಿಡಿಸ್ಬೇಕಾದ್ರೆ ನಾವು ಅಧ್ಯಯನ ಮಾಡೋ ಕಾಲದಲ್ಲಿ ಹಾಗೆ ಓದ್ಕೊಂಡಾಯ್ತು. ನೈರ್ಗುಣ್ಯ ಪರಿನಿಷ್ಠಿತೋಪಿ. ನೈರ್ಗುಣ್ಯ ಅಂದ್ರೆ ಏನು?
ಯಾವುದೇ ಈ ಸತ್ವ ರಜಸ್ಸು ತಮಸ್ಸು ಅನ್ನುವ ಪ್ರಕೃತಿ ಸಂಬಂಧಪಟ್ಟ ಸಂಸಾರಾವಸ್ಥೆಯಲ್ಲಿ ಯಾವ ಈ ಗುಣಗಳಿದೆ ಇದಕ್ಕೆ ಸಂಬಂಧ ಪಡದೇ ಇರುವಂತಹ ಸ್ಥಳ ಅದು ಯಾವುದದು? ಅದು ಮೋಕ್ಷ ಅಂತ ಅರ್ಥ. ಹಾಗಾದ್ರೆ ಮೋಕ್ಷ ಪರಿನಿಷ್ಠಿತ ಅಂತ ಅವರೇ ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ ನೋಡಿ, ನನಗೆ ಮೋಕ್ಷ ನಿಶ್ಚಿತ. ರಾಜರ್ಷೆ ಕೇಳು, ಪರೀಕ್ಷಿತ್ ರಾಜ ನೀನ್ ಕೇಳು ರಾಜರ್ಷಿ, ನನಗೆ ಮೋಕ್ಷ ಅದು ನಿಶ್ಚಿತ. ಮೋಕ್ಷ ನಿಶ್ಚಿತ ಅಂದ್ಮೇಲೆ ಹಾಗಾದ್ರೆ ಯಾಕೆ ಭಾಗವತ ಅಧ್ಯಯನ ಮಾಡಿದ್ರಿ? ಸಹಜವಾಗಿ ಪರೀಕ್ಷಿತ್ ರಾಜನಿಗೆ ಗೊಂದಲ ಇರುತ್ತೆ. ಅದಕ್ಕೆ ಹೇಳ್ತಾರೆ ಹಾಗೇನಲ್ಲ, ಉತ್ತಮ ಶ್ಲೋಕ ಲೀಲೆಯ, ಅದು ದೇವರ ಕೀರ್ತಿ, ದೇವರ ಬಗ್ಗೆ ಲೀಲೆ ಕೇಳೋದು ಅಂದ್ರೆ ಅದು ಮನಸ್ಸು ಎಂಥವರೆಗೂ ಆಕರ್ಷಣೆ. ಅದು ಉತ್ತಮ ಶ್ಲೋಕ, ದೊಡ್ಡ ವ್ಯಕ್ತಿತ್ವ ಪರಮಾತ್ಮನದು, ಇಡೀ ಜಗತ್ತಲ್ಲೇ ಅವನು ಸರ್ವೋತ್ತಮ. ಆ ಸರ್ವೋತ್ತಮನ ಬಗ್ಗೆ, ಅವನ ಕೀರ್ತಿಯ ಬಗ್ಗೆ ಎಷ್ಟು ಕೇಳಿದ್ರು ಕೂಡ ಅಷ್ಟು ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಮನಸ್ಸು ತುಂಬಾ ಅದರ ಆಕರ್ಷಣೆಗೆ ಒಳಗಾಗತ್ತೆ. ಆ ಆಕರ್ಷಣೆಗೆ ಒಳಗಾಗಿದ್ರಿಂದ ನಾನು ಈ ಭಾಗವತ ಆಖ್ಯಾನವನ್ನ, ಭಾಗವತ ಗ್ರಂಥವನ್ನ ನನ್ನ ತಂದೆಯ ಬಳಿ ನಾನು ಓದಿದೆ ಅಂತ ಅವರು ತಾವು ತಿಳಿಸ್ತಾರೆ. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಈ ಭಾಗಕ್ಕೆ ಮಧ್ವಾಚಾರ್ಯ ವಿವರಣೆ ಮಾಡ್ತಾ ಪರಿನಿಷ್ಠಿತೋಪಿ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಅವರೇ ಬರೀತಾರೆ. ಪರಿನಿಷ್ಠಿತೋಪಿ ಅಂದ್ರೆ ಮುಕ್ತಿ ಅಸ್ಯ ಭವಿಷ್ಯತಿ ನಿಶ್ಚಿತೋಪಿ ಅಂದ್ರೆ ಮುಕ್ತಿ, ಮೋಕ್ಷ ಇವನಿಗೆ ಮುಂದೆ ಸಿಕ್ಕೇ ಸಿಗತ್ತೆ ಅಂತ ನಿಶ್ಚಯ ಇದ್ದವರಿಗೂ ಕೂಡ, ನಿಶ್ಚಯ ಇದೆ ಅವರಿಗೆ, ಅದಕ್ಕೊಂದು ಕೋಶವನ್ನು ಕೊಡ್ತಾರೆ. ಅದು ಪರಿನಿಷ್ಠಿತ ಅನ್ನೋ ಶಬ್ದಕ್ಕೆ ನಿಶ್ಚಯವಾಗಿದ್ರು ಅಂತ ಅರ್ಥ. ಹೇಗೆ ಇದಕ್ಕೆ ಅರ್ಥ ಅಂದ್ರೆ ಅದಕ್ಕೆಲ್ಲ ಕೋಶಗಳನ್ನು ಕೊಡ್ತಾರೆ. ಇಂತಿಂತಹ ಕೋಶದಲ್ಲಿ ಈ ಶಬ್ದಕ್ಕೆ ಈ ರೀತಿ ಅರ್ಥ ಇದೆ ಅಂತ. ಎಲ್ಲೂ ಸುಮ್ನೆ ಹಾಗೆ ಅರ್ಥವನ್ನ ಆಚಾರ್ಯರು ಹೇಳೋದೇ ಇಲ್ಲ. ಉದರಂ ಸಂಶಯ ಪ್ರೋಕ್ತ ಪರಿನಿಷ್ಠಾ ವಿನಿಶ್ಚಯ ಅಂತ ಒಂದು ಮಾತು ಬಂತು. ಅಂದ್ರೆ ಉದರಂ ಸಂಶಯ ಪ್ರೋಕ್ತ, ಉದರಂ ಅಂದ್ರೆ ಸಂಶಯ ಅಂತ ಅರ್ಥ, ಪರಿನಿಷ್ಠ ಅಂದ್ರೆ ವಿನಿಶ್ಚಯ, ವಿಶೇಷವಾದ ನಿಶ್ಚಯ ಏನಿದೆ ಅಂತಹ ನಿಶ್ಚಯ ಇದ್ರೆ ಅಲ್ಲಿ ಪರಿನಿಷ್ಠ ಅನ್ನುವ ಶಬ್ದವನ್ನ ಬಳಸ್ತಾರೆ. ಅದೇನಂದ್ರೆ ಒಂದು ಮಾತಿದೆ, ಗಾರುಡೆ ಅಂತ ಗರುಡ ಪುರಾಣದ ಒಂದು ಮಾತನ್ನು ಅಲ್ಲೇ ಮಧ್ವಾಚಾರ್ಯರು ಮುಂದಕ್ಕೆ ಉಲ್ಲೇಖ ಮಾಡಿದ್ದಾರೆ. ಋಷ್ಯುತ್ತಮ ದೇವತಾಶ್ಚ ವಿಮುಕ್ತೌ ಪರಿನಿಶ್ಚಿತಾಹ ಅಂತ. ಯಾರ್ಯಾರಿಗೆ ಮೋಕ್ಷ ಫಿಕ್ಸ್ ಆಗಿದೆ ಈಗಾಗಲೇ ಅಂದ್ರೆ, ಒಂದು ಋಷಿಶ್ರೇಷ್ಠರು, ಋಷಿಗಳಲ್ಲಿ ಶ್ರೇಷ್ಠರಿರ್ತಾರಲ್ಲ ಉತ್ತಮ ಋಷಿಗಳು, ಆ ಉತ್ತಮ ಋಷಿಗಳಿಗೆ ಒಂದು ಮುಕ್ತಿ ನಿಶ್ಚಿತ, ಅವ್ರಿಗೆ ಮುಕ್ತಿ ಸಿಕ್ಕೇ ಸಿಗತ್ತೆ. ಇದು ಗರುಡದಲ್ಲಿ ಇರೋದು, ಗಾರುಡೆ ಅಂತ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇವತೆಗಳು ಅವ್ರಿಗೂ ಕೂಡ ಮುಕ್ತಿ ನಿಶ್ಚಯ. ಯಾಕೆಂದ್ರೆ ಇಬ್ರಿಗೂ ಅಪರೋಕ್ಷ ಜ್ಞಾನ ಆಗಿರುತ್ತೆ, ದೇವರ ನೋಡಿರ್ತಾರೆ, ಆಮೇಲೆ ಅವ್ರಿಗೆ ಮುಕ್ತಿ ಖಂಡಿತ. ಹಾಗಾದ್ರೆ ಒಳ್ಳೆ ಕೆಲಸ ಯಾಕೆ ಅವರು ಮಾಡ್ತಾ ಇರ್ತಾರೆ? ಸಾಕಲ್ಲ, ದೇವರು ನೋಡ್ತಾ ಇದ್ದಾರೆ, ಒಂದ್ ದಿವಸ ಪ್ರಸಾದ ಆಗಿ ಮೋಕ್ಷಕ್ಕೆ ಹೋಗ್ತಾರೆ. ಯಾಕೆ ಇನ್ನೂ ಒಳ್ಳೆ ಸತ್ಕರ್ಮಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ? ದೇವರ ಪೂಜೆ, ಹೋಮ ಹವನ, ಯಾಕೆ ಇದೆಲ್ಲ ಭಾಗವಹಿಸ್ತಾ ಇರ್ತಾರೆ? ಯಾಕೆ ಬೇಕು ಅವರಿಗೆ ಅಂದ್ರೆ, ತಥಾಪಿ ಅಧಿಕ ಸೌಖ್ಯಾರ್ಥಂ ಯತಂತೆ ಶುಭ ಕರ್ಮಸು. ಒಳ್ಳೆ ಕೆಲಸಗಳಲ್ಲಿ ಯಾಕೆ ಅವ್ರು ಇನ್ನೂ ತೊಡಗಿಸ್ಕೊಳ್ತಾ ಇರ್ತಾರೆ ಅಂದ್ರೆ, ಇನ್ನೂ ಜಾಸ್ತಿ ಸುಖ ಸಿಗ್ಲಿ ಮೋಕ್ಷದಲ್ಲಿ ಅಂತ. ಅಂದ್ರೆ ಶುಭ ಕರ್ಮಗಳು ಅವ್ರು ಎಷ್ಟೆಷ್ಟು ಮಾಡ್ತಾ ಇರ್ತಾರೋ ದೇವರ ಬಗ್ಗೆ, ಆ ಆನಂದದಲ್ಲಿ ಒಂದು ಕ್ವಾಲಿಟಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅದು ಎಷ್ಟು ಒಳಗೆ ಡೀಪ್ ಆಗಿ ಹೋಗ್ಬೋದು ಅಂತ ಒಂದು ಆನಂದದ ಅಭಿವ್ಯಕ್ತಿ ಆಗತ್ತೆ ಅವ್ರಿಗೆ. ಸಿಗ್ತಾ ಇರತ್ತೆ ಆನಂದ, ಆದ್ರೆ ಅದರ ವೈಶಾಲ್ಯತೆ ಒಂದು ಏನ್ ಬೇಕಲ್ಲ, ವಿಶಾಲವಾದ ಒಂದು ಸ್ಪಷ್ಟವಾದ ಒಂದು ಆನಂದದ ಅನುಭವ. ಆ ಅನುಭವ ಎಷ್ಟು ದೇವರ ಬಗ್ಗೆ ಮುಳುಗ್ತಾನೋ ಅಷ್ಟು ಅನುಭವ ಆಗತ್ತೆ ಮೋಕ್ಷದಲ್ಲಿ. ಅದರಿಂದ ಸಿದ್ಧ, ಅವನಿಗೆ ಬೇಕಾಗಿರೋ ಮೋಕ್ಷದ ಆನಂದ ಸಿದ್ಧ, ಅದು ಸಿಕ್ಕೇ ಸಿಗತ್ತೆ. ಆದ್ರೆ ಅದರ ರುಚಿ ಅನುಭವ ಆಗೋದು ಚೆನ್ನಾಗಾಗತ್ತೆ, ಆ ರುಚಿ ಅನುಭವ. ಅದಕ್ಕೋಸ್ಕರ ಅವರು ಶುಭ ಕರ್ಮಗಳಲ್ಲಿ ಪ್ರವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಯಾವಾಗ್ಲೂ ಒಂದು ಸ್ವೀಟ್ ಅನ್ನ ತಿಂತಾ ಇರ್ತೀವಿ, ಯಾವಾಗ್ಲೂ ಒಂದ್ ಸ್ವೀಟ್ ತಿಂದಾಗ ಅದೇ ರುಚಿ ಅದೇ ಆನಂದ ಆಗ್ಬೇಕು ಅಂತಿಲ್ಲ, ಯಾವಾಗ್ಲೂ ಒಮ್ಮೆ ಆ ರುಚಿ ಆನಂದ ಆಗತ್ತೆ. ಆದ್ರೆ ಸ್ವರೂಪಾನಂದ ನಿಜವಾಗಿ ಫಿಕ್ಸ್, ಅದು ಸಿಕ್ಕೇ ಸಿಗತ್ತೆ ನಮಗೆ. ಆದ್ರೆ ಅದರ ರುಚಿ ಅನುಭವ ಎಷ್ಟು ದೇವರ ಬಗ್ಗೆ ಚಿಂತಿಸ್ತಾರೋ, ದೇವರ ಪೂಜೆ ಮಾಡ್ತಾನೋ ಅಷ್ಟು ಅವನಿಗೆ ಆನಂದದಲ್ಲಿ ಸರಿಯಾದ ಒಂದು ಲಾಭ ಅವನಿಗಾಗತ್ತೆ, ಇಲ್ಲ ಅಂದ್ರೆ ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಅಧಿಕ ಸೌಖ್ಯಾರ್ಥಂ, ಅದು ಎಷ್ಟೆಷ್ಟು ದೇವರ ಬಗ್ಗೆ ಮುಳುಗ್ತಾರೋ, 1 ಗಂಟೆ ಮುಳುಗ್ದಾಗ ಎಷ್ಟು ಸಂತೋಷನೋ, ಇನ್ನು ಜಾಸ್ತಿ ಮುಳುಗ್ದಷ್ಟು ಅಷ್ಟು ಅಧಿಕವಾದ ಸಂತೋಷ ಅನುಭವಕ್ಕೆ ಬರುತ್ತೆ. ಆ ರೀತಿ ಅವರಿಗೂ ಕೂಡ. ಆದ್ರಿಂದಲೇ ವಿಮುಕ್ತಾಸ್ತು ಸ್ವಭಾವೇನ ನಿತ್ಯಂ ಧ್ಯಾನಾದಿ ತತ್ಪರಃ. ಅವ್ರಿಗೆಲ್ಲ ಮೋಕ್ಷಕ್ ಹೋಗಿ ಆಗಿದೆ ಈಗಾಗಲೇ, ಮೋಕ್ಷಕ್ ಹೋದವರು ಹೀಗ್ ಮಾಡ್ತಾ ಇರ್ತಾರಂತೆ.
ಇದು ಮೋಕ್ಷ ನಿಶ್ಚಯ ಹೊಂದಿದವರು ಹೀಗ್ ಮಾಡ್ತಾ ಇರ್ತಾರೆ, ಇಬ್ರು ಹೀಗ್ ಮಾಡ್ತಾ ಇದ್ದಾರೆ. ಏನಂತ? ಸ್ವಭಾವ, ಏನಾದ್ರು ಸ್ವಭಾವ. ಅದು ಕೆಲವ್ರಿಗೆ ಸ್ವಭಾವ, ಅದು ದೇವ್ರ ಬಗ್ಗೆ ಧ್ಯಾನ ಮಾಡ್ತಾ ಇರೋದು. ಅವರು ಪ್ರಯೋಜನ ಪಡ್ಕೊಂಡಿರ್ತಾರೆ, ಆಗಿದೆ, ಮೋಕ್ಷ ಸಿಕ್ಕಿದೆ, ಆದ್ರೂ ಧ್ಯಾನಾದಿ ತತ್ಪರ, ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾರೆ, ಪ್ರದಕ್ಷಿಣೆ ಸೇವೆ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆ ದೇವತೆಗಳು ಹಾಗೆ ಋಷಿ ಉತ್ತಮರು. ಆದ್ರಿಂದ ಶುಕಾಚಾರ್ಯರು ಅದೇ ರೀತಿಯಲ್ಲಿ ತಮಗೆ ಮೋಕ್ಷ ನಿಶ್ಚಯ ಆಗಿದೆ ಅಂತ ಆಗಿದ್ರು ತಾವು ಆ ಭಗವಂತನ ಗುಣಗಳಿಗೆ ಆಕರ್ಷಿತರಾಗಿ ತಾವು ಈ ಭಾಗವತ ಗ್ರಂಥವನ್ನ ತಮ್ಮ ತಂದೆಯ ಬಳಿ, ವೇದವ್ಯಾಸರ ಬಳಿ ಓದಿದ್ದಾರೆ ಅಂತ ಇಷ್ಟು ಬಂತು. ಸರಿ, ಮುಂದಕ್ಕೇನಾದ್ರಿಂದ ಮುಂದಕ್ಕೆ ತಿಳಿಸ್ತಾರೆ 10ನೆಯ ಶ್ಲೋಕ. ತದಹಂ ತೇಭಿಧಾಸ್ಯಾಮಿ ಮಹಾಪೂರುಷಿಕೋ ಭವಾನ್ ಯತ್ರ ಶ್ರದ್ಧತಾಮಾಶು ಸ್ಯಾನ್ಮುಕುಂದೇ ಮತಿ ಸತಿ. ಇಲ್ಲಿ ಭಾಗವತಕ್ಕೆ ಒಂದು ಹೆಸರು ಕರೆದ್ರು, ಆಖ್ಯಾನ ಅಂತ ಹೇಳಿದ್ರು. ಮೊದಲಿಗೆ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಅಲ್ಲಿ ಹಿಂದಕ್ ಬಂತು. ಸ್ಪಷ್ಟ ಭಾಗವತ ಅನ್ನುವ ಪುರಾಣ ಅಂತ ಬಂತು. ಇಲ್ಲಿ ಭಾಗವತ ಪುರಾಣ ಅನ್ನೋ ಎರಡೂ ಶಬ್ದ ಬಳಸಲಿಲ್ಲ, ಆಖ್ಯಾನ ಓದಿದೆ ಅಂತ ಬಂತು. ಏನಿದೆ ಆಖ್ಯಾನ ಅಂತ ಯಾಕೆ ಭಾಗವತಕ್ಕೆ ಕರೀತಾರೆ? ಆಖ್ಯಾನ ಅಂದ್ರೆ ಚೆನ್ನಾಗಿ ಖ್ಯಾನ ತಿಳಿಸ್ಕೊಳ್ಳೋದು, ಪ್ರಕಾಶ ಪಡಿಸೋದು. ಯಾವುದರ ಬಗ್ಗೆ ಭಾಗವತ ಪ್ರಕಾಶಗೊಳಿಸ್ತಾ ಇದೆ? ಕೇಳಬೇಕಾಗಿದ್ರಲ್ಲಿ ಅತಿ ಶ್ರೇಷ್ಠನಾದ ಪರಮಾತ್ಮನ ಬಗ್ಗೆ ಅದು ಪ್ರಕಾಶ ಪಡಿಸ್ತಾ ಇದೆ ಚೆನ್ನಾಗಿ. ಹಾಗಾಗಿ ಆ ಚೆನ್ನಾಗಿ ಖ್ಯಾನ ಭಗವಂತನ ಬಗ್ಗೆ ಪ್ರಕಾಶ ಪಡಿಸ್ತಾ ಇರೋದ್ರಿಂದ ಭಾಗವತಕ್ಕೆ ಆಖ್ಯಾನ ಅಂತ ಕರೀತಾರೆ. ಹಾಗಾದ್ರೆ ಆಖ್ಯಾನ ಅನ್ನುವ ಶಬ್ದ ಈ ಅರ್ಥದಲ್ಲಿ ಇಲ್ಲಿ ಬಳಸಲಾಗಿದೆ. ಅಂತೂ ಈ ಆಖ್ಯಾನವನ್ನ ಓದಿದ್ದು ನಾನು ಈ ಉದ್ದೇಶದಿಂದ ಮುಕ್ತಿ ನಿಶ್ಚಯ ಆಗಿದ್ದು ಅದು ಅಧಿಕ ಸೌಖ್ಯಾರ್ಥ ಅನ್ನೋ ರೀತಿ. ಹಾಗಾದ್ರೆ ಶುಕಾಚಾರ್ಯರು ಒಂದ ಋಷಿಗಳಲ್ಲಿ ಉತ್ತಮರಾಗಿರ್ಬೇಕು, ಒಂದ ದೇವತೆ ಆಗಿರ್ಬೇಕು ಅಂತ ಅರ್ಥ ಆಯ್ತು. ಯಾಕೆ ಅವ್ರಿಗೆ ಮುಕ್ತಿ ನಿಶ್ಚಯ ಆಗಿದೆ. ಅದಕ್ಕೇನು ಶುಕಾಚಾರ್ಯರು ಹಾಗಾದ್ರೆ ದೇವತೆಯ ಅವತಾರ ಅಂತ ಹೇಳಿ ಇಲ್ಲಿ ಯಾದುಪತ್ಯದಲ್ಲಿ ಬರೀತಾರೆ. ಶುಕಸ್ಯಾಪಿ ದೇವಾವತಾರತ್ವಾತ್. ಶುಕಾಚಾರ್ಯರು ಯಾರು? ಹಾಗಾದ್ರೆ ಅವರು ದೇವತೆಗಳ ಅವತಾರ. ದೇವತೆಗಳ ಅವತಾರ ಆಗಿದ್ರಿಂದ ಅವರಿಗೆ ಮುಕ್ತಿ ನಿಶ್ಚಯ ಆಗಿದೆ ಅಂತ. ಅಂತೂ ಶುಕಾಚಾರ್ಯರು ಒಬ್ಬ ದೇವತೆ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಇಲ್ಲಿ ಬರೆದ್ರು. ಇನ್ನು ಈ ಪರೀಕ್ಷಿತ್ ರಾಜನಿಗೆ ಅವರು ಮುಂದುವರಿಸ್ತಾ ಹೇಳುವಂತಹ ಮಾತು, ನಾನು ಓದಿದ ಆ ಭಾಗವತ ಗ್ರಂಥ ಏನಿದೆ ಅದನ್ನ ನಿನಗೆ ಹೇಳ್ತೀನಿ. ಯಾಕೆಂದ್ರೆ ನೀನು ಸಾಮಾನ್ಯ ಅಲ್ಲ, ಮಹಾಪೂರುಷಿಕ. ನೀನು ಮಹಾಪೂರುಷಿಕ ಅಂತ ಹೇಳ್ತಾರೆ, ಮಹಾಪುರುಷ ಅಂತ ಹೇಳಿಲ್ಲ, ಮಹಾಪೂರುಷಿಕ ಅನ್ನೋ ಶಬ್ದ ಬಳಸ್ತಾರೆ. ಅದೇನದು ಅಂದ್ರೆ ಪುರುಷ ಅಂದ್ರೆ ಯಾರನ್ನು ಕರೀತಾರೆ ಪುರುಷ ಅಂತ? ಪುರುಷ ಅಂದ್ರೆ ನಿಜವಾಗಿ ಭಗವಂತನಿಗೆ ಪುರುಷ ಅಂತ ಕರೀತಾರೆ. ಯಾಕೆ ಭಗವಂತನಿಗೆ ಪುರುಷ ಅಂತ ಕರೀತಾರೆ? ಪುರು ಅಂದ್ರೆ ಪೂರ್ಣ ಅಂತ ಅರ್ಥ. ಪುರು ಅಂದ್ರೆ ಪೂರ್ಣ ಅಂತ ಅರ್ಥ. ಷ ಅಂದ್ರೆ ಷಡ್ಗುಣಗಳು ಅಂತ ಅರ್ಥ. ಹಾಗಾದ್ರೆ ಪೂರ್ಣವಾದ 6 ಗುಣಗಳು ಯಾರಿಗೆ ಇದೆಯೋ ಅವನಿಗೆ ಪುರುಷ ಅಂತ ಕರೀತಾರೆ. ಅವನು ಭಗವಂತ ಅಂತ ಅರ್ಥ. ಅವನ ಭಕ್ತರು ಯಾರಿದ್ದಾರೆ ಅವರಿಗೆ ಪೂರುಷಿಕರು ಅಂತ ಕರೀತಾರೆ. ಹಾಗಾದ್ರೆ ಪುರುಷ ಅಂದ್ರೆ ಷಡ್ಗುಣ ಪರಿಪೂರ್ಣನಾದ ಭಗವಂತ, ಅವನ ಭಕ್ತರಿಗೆಲ್ಲ ಪೂರುಷಿಕರು ಅಂತ ಕರೀತಾರೆ. ಆ ಪೂರುಷಿಕರಲ್ಲಿ ಮಹಾ ಇವನು ತುಂಬಾ ಶ್ರೇಷ್ಠ, ಅದನ್ನ ಮಹಾಪೂರುಷಿಕ ಅಂತ ಪರೀಕ್ಷಿತ್ ರಾಜರನ್ನ ಕರೀತಾ ಇದ್ದಾರೆ ಶುಕಾಚಾರ್ಯರು. ಶುಕಾಚಾರ್ಯರು ತಾವು ಯಾರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಭಾಗವತ, ಆ ವ್ಯಕ್ತಿಯ ಬಗ್ಗೆ ಮೊದಲೇ ಅವ್ರಿಗೆ ಪರಿಚಯ ಇದೆ. ಅದ್ ಹೇಗ್ ಸಾಧ್ಯ? ಅವರು ಅದೇ ಹೇಳೋದು. ಅವರು ಎಲ್ಲೋ ಓಡಾಡ್ತಾ ಇದ್ದವರು, ಪರೀಕ್ಷಿತ್ ರಾಜನ ಬಗ್ಗೆನೂ ಅವ್ರಿಗೆ ಗೊತ್ತಿದೆ. ಮಹಾಪೂರುಷಿಕ ಅನ್ನೋ ಶಬ್ದವನ್ನ ಪರೀಕ್ಷಿತನ ಬಗ್ಗೆ ಶುಕಾಚಾರ್ಯರು ಆಡ್ತಾರೆ ಅಂದ್ರೆ ಎಂಥ ದೊಡ್ಡ ವ್ಯಕ್ತಿತ್ವ ಪರೀಕ್ಷಿತನದು. ಅವರು ಗುರುಗಳು ಶುಕಾಚಾರ್ಯರು ಅವರೇ ಹೇಳ್ತಾ ಇದಾರೆ ಶಿಷ್ಯನ ಬಗ್ಗೆ, ಪರೀಕ್ಷಿತನ ಬಗ್ಗೆ, ನೀನು ಮಹಾಪೂರುಷಿಕ ಆದ್ರಿಂದ ನೀನ್ ಹೇಳ್ತೀನಿ. ಒಂದು ಎಚ್ಚರದ ಮಾತಾದ್ರೆ ಏನು? ಭಾಗವತ ಹೇಗೆ ಅಂದ್ರೆ ಎಷ್ಟು ಶ್ರದ್ಧೆ ಇಟ್ಟು ಭಾಗವತವನ್ನ ಕೇಳ್ತಾರೋ ಅಷ್ಟು ಬೇಗ ಭಗವಂತನೇ ನಮ್ಮ ಬುದ್ಧಿ ಹೋಗತ್ತಂತೆ, ಸೇರ್ಕೊಳತ್ತಂತೆ.
ಹಾಗಾದ್ರೆ ಎಷ್ಟು ಶ್ರದ್ಧೆಯಿಂದ ಈ ಕೆಲಸವನ್ನ ಮಾಡ್ತಾರೋ, ಭಾಗವತ ಕೇಳ್ಬೇಕಾದ್ರೆ ಶ್ರದ್ಧೆಯನ್ನ ಇಟ್ಕೊಳ್ತಾರೋ ಅಷ್ಟು ಬೇಗ ನಮಗೆ ಒಳ್ಳೆಯ ಬುದ್ಧಿ ಬರುತ್ತಂತೆ, ಸದ್ಜ್ಞಾನ. ಯಾರಲ್ಲಿ? ಭಗವಂತನ ಬಗ್ಗೆ. ಅಂದ್ರೆ ದೇವರ ಬಗ್ಗೆ ಗೊಂದಲಗಳ ಅವಕಾಶ ಇಲ್ಲ. ಒಳ್ಳೆ ದೇವರ ಜ್ಞಾನವನ್ನ ತಂದುಕೊಡೋದು. ಭಗವತ್ ತತ್ವಜ್ಞಾನವನ್ನ ಭಾಗವತ ಅಷ್ಟು ಚೆನ್ನಾಗಿ ನೀಡುತ್ತೆ. ಆದ್ರೆ ಶ್ರದ್ಧೆ ಎಷ್ಟಿರತ್ತೋ ಅಷ್ಟಕ್ಕನುಗುಣವಾಗಿ ಭಾಗವತ ಬೇಗ ನಮಗೆ ಆ ಜ್ಞಾನವನ್ನ ನೀಡ್ತಾ ಇದೆ ಅಂತ. ಹೀಗೆ ಇಲ್ಲಿ ಶುಕಾಚಾರ್ಯರು ತಾವೊಂದು ಮಾತನ್ನು ಕೂಡ ಹೇಳ್ತಾರೆ. ಇಷ್ಟಾದ ಮೇಲೆ ಮುಂದೆ ತಿಳಿಸುವಂತಹ ವಿಷಯ ಹೀಗೆ. ಈಗ ಈ ಮಾತು ಅಂದ್ರೆ ನಿನಗೂ ಮಾತ್ರ ಈಗ ಇದನ್ನ ಉಪದೇಶ ಕೊಡ್ತೀನಿ, ಯಾಕೆ ಮಹಾಪುರುಷಿಕ ನೀನು, ಇರೋ ಭಗವದ್ ಭಕ್ತರೆಲ್ಲ ನೀನು ಶ್ರೇಷ್ಠ, ಆದ್ರಿಂದ ನಿನಗ್ ನಾನು ತಿಳಿಸ್ತಾ ಇದ್ದೀನಿ. ಶ್ರದ್ಧೆ ಎಷ್ಟಿದೆಯೋ ಅಷ್ಟು ಬೇಗ ಅದೇ ರೀತಿ ಬುದ್ಧಿ ಅಲ್ಲೇ ಉಳ್ಕೊಳುತ್ತೆ ದೇವರಲ್ಲಿ ಅಂತ ಬಂತು. ಆದ್ರೆ ಇಲ್ಲಿ ಯಾರು ಅಧಿಕಾರಿಗಳು ಈ ಶಾಸ್ತ್ರವನ್ನ ಓದ್ಲಿಕ್ಕೆ, ಭಾಗವತವನ್ನ ಓದ್ಲಿಕ್ಕೆ ಅಧಿಕಾರಿಗಳು ಯಾರು? ಯಾಕಂದ್ರೆ ಎಲ್ಲಾ ಗ್ರಂಥವನ್ನ ಎಲ್ರೂ ಓದ್ಲಿಕ್ಕೆ ಅಧಿಕಾರಿಗಳಲ್ಲ. ಕೆಲವರು ಅಧಿಕಾರಿಗಳು ಅಂತ ನಿರ್ದೇಶ ಮಾಡಿರ್ತಾರೆ, ಇಂತಿಂತವರೇ ಓದ್ಬೇಕು ಅಂತ. ಅದ್ ಯಾಕೆ ಹಾಗೆ ಮಾಡಿರ್ತಾರೆ ಅಂದ್ರೆ, ಅಂಥ ಗ್ರಂಥ ಜೀರ್ಣಿಸ್ಕೊಳ್ಬೇಕಾದ್ರೂ ಒಂದಿಷ್ಟು ಸಂಪಾದನೆ ಮಾಡಿರ್ಬೇಕಲ್ಲ, ಒಂದಿಷ್ಟು ಯೋಗ್ಯತೆಯನ್ನ. ಆ ಕಾರಣಕ್ಕೆ ಓದಬಾರ್ದು ಯಾರು ಅಂತ ಉದ್ದೇಶ ಅಲ್ಲ, ಕೆಲವ್ರಿಗೆ ಮಾತ್ರ ಸೀಮಿತ ಅಂತ ಮಾಡೋ ಉದ್ದೇಶ ಇಲ್ಲ. ಆದ್ರೆ ಅಷ್ಟು ದೊಡ್ಡ ಗ್ರಂಥದ ತತ್ವಜ್ಞಾನ ಪಡಿಬೇಕಾದ್ರೆ ಅಷ್ಟು ಯೋಗ್ಯತೆ ಸಂಪಾದನೆ ಮಾಡ್ಕೊಂಡಾದ್ರೂ ಬಂದಿರಿ ಅನ್ನೋ ಅರ್ಥದಲ್ಲಿ ಅಧಿಕಾರಿಗಳ ಬಗ್ಗೆ ಹೇಳ್ತಾರೆ. ಅಂದ್ರೆ ಇಷ್ಟಿಷ್ಟು ನೀವು ಯೋಗ್ಯತೆಯನ್ನ ಪಡ್ಕೊಂಡಿದ್ರೆ ನೀವು ಇಂಥ ಗ್ರಂಥವನ್ನ ಓದ್ಬೇಕು ಅಷ್ಟೇ ಅಂತ ಅಭಿಪ್ರಾಯ ಹೊರತು ಇಂತಿಂತವರೇ ಓದ್ಬೇಕು ಅಂದ್ರೆ ಅವನ ಓದ್ಲೇಬಾರ್ದು ಅಂತ ಹಾಗಲ್ಲ. ಆದ್ರೆ ಅದ್ರ ಓದೋ ಮುಂಚೆ ನಾವಿಷ್ಟು ಗುಣಗಳ ಸಂಪಾದನೆಗೆ ಪ್ರಯತ್ನ ಪಟ್ಟಿರ್ಬೇಕು. ಆ ಪ್ರಯತ್ನ ಪಟ್ಟು ಅಷ್ಟು ಗುಣ ಸಂಪಾದನೆ ಮಾಡಿದ್ರೆ ಸುತರಾಂ ಆ ಗ್ರಂಥದ ಅಧ್ಯಯನದ ಪೂರ್ಣ ಫಲವನ್ನ ಪಡಿಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಅದ್ ಯಾರ್ಯಾರು? ಭಾಗವತ ಅಧ್ಯಯನ ಮಾಡುವಂತಹ ಅಧಿಕಾರಿಗಳು ಯಾರು? ಶುಕಾಚಾರ್ಯರೇ ಹೇಳ್ತಾರೆ. ಭಾಗವತವನ್ನ ಕೇಳೋರು ಎಂಥವ್ರಾಗಿರ್ಬೇಕು ಅಂತ. ಒಂದ್ ರೀತಿ ಭಾಗವತವನ್ನ ಕೇಳೋರು ಎಂಥವ್ರು ಅಂತ ಇವ್ರು ಹೇಳ್ತಾರಲ್ಲ, ಹೇಳಿದ್ಮೇಲೆ ನಮಗ್ ಗೊತ್ತಾಗತ್ತೆ ಈ ರೀತಿ ಲಕ್ಷಣವನ್ನ ಹೊಂದಿರ್ಬೇಕಾಗತ್ತೆ. ನಾವ್ ಈ ರೀತಿ ಲಕ್ಷಣ ಹೊಂದಿಲ್ಲ ಅಂದ್ರೆ ಬಿಟ್ಕೊಳ್ಳೋಣ ಅಂದ್ರೆ ಹಾಗರ್ಥ ಹೇಳ್ತಾ ಇಲ್ಲ. ಅವ್ರು ಆ ರೀತಿ ಹೇಳಿದ್ದಾರೆ ಅಂದ್ರೆ ಏನರ್ಥ? ಭಾಗವತವನ್ನ ನೀವು ಕೇಳಿ ಭಗವಂತನ ಬಗ್ಗೆ ಪೂರ್ಣ ಜ್ಞಾನ ನಾವು ಪಡಿಬೇಕು, ಸರಿಯಾಗಿ ನಮಗೆ ಆ ಫಲ ಬೇಕು ಅಂತಿದ್ರೆ ಆ ಗುಣವನ್ನ ಸಂಪಾದನೆ ಮಾಡ್ಬೇಕು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ನಾವು ನೋಡ್ಬೇಕು, ಅದನ್ನ ಪೂರ್ಣ ಫಲ ಸಿಗ್ಬೇಕು ನಮ್ಗೆ ಅಂದ್ರೆ ನಾವು ಪೂರ್ಣ ಅಧಿಕಾರವನ್ನ ಸಂಪಾದನೆ ಮಾಡ್ಬೇಕು ಅಂತ ಅರ್ಥ. ಅದನ್ನ ಇಲ್ಲಿ 11ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಏತನ್ ನಿರ್ವಿದ್ಯಮಾನಾನಾಂ ಇಚ್ಛತಾಂ ಅಕುತೋ ಭಯಂ ಯೋಗಿನಾಂ ನೃಪ ನಿರ್ಣೀತಂ ಹರೇರ್ನಾಮಾನುಕೀರ್ತನಂ. ಏತತ್ ನಿರ್ವಿದ್ಯಮಾನ. ನಿರ್ವಿದ್ಯಮಾನ ಅನ್ನೋ ಶಬ್ದ ಹಾಕ್ತಾರೆ. ನಿರ್ವಿದ್ಯಮಾನ ಅಂದ್ರೆ ಈ ಸಂಸಾರದಲ್ಲಿ ಕಷ್ಟಗಳೇನೇನಿದೆ ಎಲ್ಲಾ ಅನುಭವಿಸಿ ಅಥವಾ ಆ ಕ್ಲೇಶಗಳನ್ನ ನೋಡಿ ಕೇಳಿ ಕೇಳಿ ವೈರಾಗ್ಯ ಬಂದಿರತ್ತೆ, ವೈರಾಗ್ಯ ಬಂದ್ಬಿಟ್ಟಿರತ್ತೆ. ಸಾಕು ಇನ್ನು ಈ ಸಂಸಾರ, ಇದರ ಸಂಬಂಧ ಬೇಡ, ಮೋಕ್ಷಕ್ಕೆ ಹೋಗಬೇಕು ಅಂತ ಅವ್ರಿಗೆ ಇಚ್ಛೆ ಇರುತ್ತೆ. ಅಕುತೋ ಭಯಂ. ಯಾವ ಕ್ಷೇತ್ರಕ್ಕೆ ಹೋದ್ರೆ ಭಯ ಎಲ್ಲಿಂದಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ದಿಕ್ಕಿನಿಂದಲೂ. ಕುತಃ ಅಂತ ಕೇಳ್ಬೇಕು, ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಕುತಃ ಭಯಂನ, ಎಲ್ಲಿಂದಲೂ ಅಲ್ಲಿ ಭಯನೇ ಇಲ್ವಂತೆ. ಯಾವ ಕ್ಷೇತ್ರದಲ್ಲಿ? ಈ ಮೋಕ್ಷದಲ್ಲಿ. ಹಾಗಾಗಿ ಅಂಥ ಒಂದು ಪವಿತ್ರ ಕ್ಷೇತ್ರ ಇದ್ರೆ ಅದು ಮೋಕ್ಷ ಮಾತ್ರ. ಯಾಕೆ ಎಲ್ಲಿಂದಲೂ ಭಯನೇ ಇಲ್ಲ ಅಲ್ಲಿ. ಅಕುತೋ ಭಯ ಅಂತ ಮೋಕ್ಷಕ್ಕೆ ಕರೀತಾರೆ. ಆ ಕುತೋ ಭಯ, ಭಯ ಕುತಃ ಎಲ್ಲಿಂದ, ಎಲ್ಲಿಂದನೂ ಇಲ್ಲ ಅಲ್ಲಿಕ್ಕೆ ಅಕುತೋ ಭಯ ಅಂತ ಕರೀತಾರೆ. ಇಂಥ ಅಕುತೋ ಭಯ ಮೋಕ್ಷ ಬೇಕು ಅಂತ ಯಾರು ಜ್ಞಾನಿಗಳು ಯೋಗಿಗಳು ಬಯಸ್ತಾ ಇರ್ತಾರೆ ಅವರಿಗೆ ಹರೇರ್ ನಾಮಾನುಕೀರ್ತನಂ ಅಂದ್ರೆ ಭಗವಂತನ ನಾಮಸ್ಮರಣೆ, ನಾಮಕೀರ್ತನೆ ಅಂತ. ಅದು ನಿಜವಾಗಿ ಇಲ್ಲಿ ನಾಮ ಅನುಕೀರ್ತನಂ ಅಂತ ಹೇಳಿದ್ದಾರೆ. ಯಾವ್ದು? ಭಾಗವತಕ್ಕೆ ಕರೆಯೋದು. ಭಾಗವತ ಅಂದ್ರೆ ಏನು? ಹರೇಹ ನಾಮಾನುಕೀರ್ತನಂ, ಭಗವಂತನ ನಾಮಗಳನ್ನ ಕೀರ್ತನೆ ಮಾಡುವಂತಹ ಗ್ರಂಥ. ಇಂಥ ಹರೇರ್ ನಾಮಾನುಕೀರ್ತನಂ ಅನ್ನುವ ಇನ್ನೊಂದು ಭಾಗವತಕ್ಕೆ ಒಂದು ಆಖ್ಯಾನ ಅಂತ ಕರೀತಾರೆ.
ಭಾಗವತಕ್ಕೆ, ಮತ್ತೊಂದು ಹರೇರ್ ನಾಮಾನುಕೀರ್ತನ ಅಂದ್ರೆ ಭಾಗವತ ಅಂತ ಅರ್ಥ. ಇಂಥ ಭಾಗವತ ಏನಿದೆ ಅದು ಅಂಥವರಿಗೆ ನಿರ್ಣೀತ ರಾಜ ಅವರು ಕೇಳ್ಬೇಕು ಅಂತ ಇದೆ ಅಂತ. ಹಾಗಾದ್ರೆ ಇದರಿಂದ ಏನ್ ಹೇಳಲಿಕ್ಕೆ ಹೊರಟ್ರು ಶುಕಾಚಾರ್ಯರು? ಏನ್ ಹೇಳಲಿಕ್ಕೆ ಹೊರಟ್ರು ಅಂದ್ರೆ ಒಂದಿಷ್ಟು ವೈರಾಗ್ಯ ಬೇಕೇ ಬೇಕು, ಮೋಕ್ಷ ಬೇಕು ಅಂತ ಬಯಸ್ತಾ ಇರ್ಬೇಕು. ಯೋಗಿಗಳು ಅಂತಂದ್ರೆ ನಾವೀಗ ಯೋಗಿಗಳಾಗಿರ್ತೀವ ಕೇಳೋರು, ಅದಕ್ಕೆ ಯೋಗಿಗಳು ಅಂತ ಅಭಿಪ್ರಾಯ. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಉಪಾಯವನ್ನ ಪಡೆದಿರ್ಬೇಕು, ಅಂಥವ್ರಿಗೆ ಯೋಗಿಗಳು ಅಂತ ಕರೀತಾರೆ. ಏನೇನು ಉಪಾಯ? ಶಮದಮಾದಿ ಸಂಪತ್ತು ಅಂದ್ರೆ ಇಂದ್ರಿಯ ನಿಗ್ರಹ, ದೇವರ ಮೇಲೆ ಭಕ್ತಿ ಶ್ರದ್ಧೆ, ಮತ್ತೆ ಮೋಕ್ಷ ಬೇಕು ಅನ್ನುವ ಇಚ್ಛೆ, ಈ ತರ ಯಾವ ಯಾವ ಪ್ರಸಿದ್ಧವಾದ ಈ ಗುಣಗಳಿದೆ, ಕೆಲವು ಅಧಿಕಾರ ಅದೆಲ್ಲ ಪಡೆದಿರ್ಬೇಕಂತೆ. ಮತ್ತಿಷ್ಟೆಲ್ಲ ಪಡೆದಿರ್ತೀವ, ಕೇಳಿದ ಮೇಲೆ ತಾನೇ ಇವೆಲ್ಲ ಬರೋದು. ಕೇಳೋ ಮುಂಚೆ ಹೇಗ್ ಬಂದಿರತ್ತೆ ಅಂದ್ರೆ ಸಜ್ಜನರ ಸಹವಾಸದಿಂದ ಒಂದಿಷ್ಟು ಒಳ್ಳೆ ಮಾರ್ಗದಲ್ಲಿ ಇರ್ತಾರೆ. ಶ್ರದ್ಧೆ ಮುಖ್ಯವಾಗಿ ಗುಣ. ಯಾವ್ದ್ರಲ್ಲಿ ಕೆಲವು ಸರಿ ನಮ್ಗೆ ಅಷ್ಟು ಇವ್ರು ಹೇಳಿದಷ್ಟು ಅಧಿಕಾರಿಯ ಲಕ್ಷಣ ನಮ್ಮಲ್ಲಿ ಇರಲ್ಲ, ಹಾಗಾಗಿ ಪೂರ್ಣ ಫಲ ನಮಗ್ ಸಿಗ್ತಾ ಇರಲ್ಲ. ಆದ್ರೆ ಕೇಳಿ ಕೇಳಿ ಆ ಗುಣಗಳನ್ನ ಬೆಳೆಸ್ಕೊಂಡು ಮೋಕ್ಷವನ್ನ ಬಯಸೋದಂತೂ ಇದ್ದೇ ಇರುತ್ತೆ, ಮೋಕ್ಷ ಬೇಕು ಅಂತ ಬಯಸ್ತಾರೆ. ವೈರಾಗ್ಯ ಸ್ವಲ್ಪ ಎಲ್ಲೋ ಚೂರಿರತ್ತೆ, ಇರೋದೇ ಇಲ್ಲ ಅಂತಿಲ್ಲ, ಚೂರೆಲ್ಲೋ ಇರುತ್ತೆ. ಇನ್ನು ಶಮದಮಾದಿ ಸಂಪತ್ತು, ಇಂದ್ರಿಯ ನಿಗ್ರಹವೂ ಇರುತ್ತೆ, ಆದ್ರೆ ಕದಾಚಿತ್ ಇಲ್ದೇನೂ ಇರಬಹುದು. ಆದ್ರೆ ನಿಗ್ರಹವೇ ಇಲ್ಲ ಅಂತ ಏನ್ ಹೇಳಲಿಕ್ ಬರಲ್ಲ, ಆದ್ರೆ ತಾರತಮ್ಯ ತುಂಬಾ ಕಡಿಮೆ. ಎಲ್ಲ ಬೇರೆಯವರಿಗೆ, ದೇವತೆಗಳಿಗೆ, ಋಷಿ ಮುನಿಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಅದಿರ್ಬೋದು. ಆದ್ರೆ ಚೂರು ಇಲ್ಲ ಅಂತ ಏನಿಲ್ಲ. ಒಬ್ಬ ವೈಷ್ಣವ ಅದು ಭಾಗವತ ಕೇಳ್ಬೋದು, ಅದಲ್ಲೇನಿಲ್ಲ. ಅದೇ ಶುಕಾಚಾರ್ಯ ಹೇಳೋ ಅಭಿಪ್ರಾಯ, ಪೂರ್ಣ ಭಾಗವತ ಫಲ ಬೇಕಾ, ಮೋಕ್ಷ ಫಲ ಬೇಕಾ, ಹಾಗಾದ್ರೆ ಅದಕ್ಕೆ ಬೇಕಾದ ಯೋಗ್ಯತೆಯನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ. ಇಲ್ಲಿಗೆ ಈ ಭಾಗವತದ ಈ ವಿವರಣೆಯನ್ನ ಇಲ್ಲಿಗೆ ಯಾರು ಅಧಿಕಾರಿಗಳು ಕೇಳಬೇಕು, ಯಾಕೆ ಭಾಗವತವನ್ನ ನಾನು ನೋಡ್ದೆ ತುಂಬಾ ಆಕರ್ಷಣೆ ಆಗೋಯ್ತು ಅಂತ ಶುಕಾಚಾರ್ಯರೇ ಹೇಳ್ತಾರೆ. ತುಂಬಾ ಭಾಗವತ ನನಗೆ ಆಕರ್ಷಣೆ ಆಯ್ತು, ಈ ಹರಿನಾಮಾನುಕೀರ್ತನ ಅಂತ ಹೇಳುವಂತಹ, ಆಖ್ಯಾನ ಅಂತ ಹೇಳುವಂತಹ ಈ ಭಾಗವತ ಅಂತ ಇಷ್ಟು ಅವ್ರು ತಿಳಿಸಿದ್ದಾರೆ. ಇನ್ನು ಮುಂದೆ ಏನೇನು ವಿಷಯಗಳಿದೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಧನ್ಯವಾದ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.